Good afternoon, everyone. This is your Pradeep Koda and this is your beautiful channel, Pradeep Koda Zero. Okay. In today's session, we are going to discuss about components of spherical mirror, and these are also called as terms related to the some terms related to the spherical mirror. Okay. Now already last session ಒಳಗಡೆ ಡಿಸ್ಕಸ್ ಮಾಡಿದೀವಿ ಅಪ್ ಟು ದ ಸ್ಪೆರಿಕಲ್ ಮಿರರ್ಸ್ ಡಿಸ್ಕಸ್ ಮಾಡಿದೀವಿ. ಇಲ್ಲಿ ಏನದಾವು ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ ಉಪಯೋಗ. ಇಲ್ಲ ಇನ್ನೊಂದು ಹೆಸರು ಐತೆ ಅದಕ್ಕೆ ಸಮ್ ಟರ್ಮ್ಸ್ ರಿಲೇಟೆಡ್ ಟು ದ ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ. ಸ್ಪೆರಿಕಲ್ ಮಿರರ್ ಗೆ ಸಮ್ ಕಾಂಪೋನೆಂಟ್ಸ್ ಅದಾವ, ಕರೆಕ್ಟಾ? ಸಪೋಸ್ ನೀವು ಹೋಗಿ ಅಂಗಡಿಯಾಗ ಹೋಗಿ ಸ್ಪೆರಿಕಲ್ ಮಿರರ್ ಕೊಡು ಅಂತ ಹೇಳಿ ತಗೊಂಡ್ಬರ್ತೀವಿ. ಸ್ಪೆರಿಕಲ್ ಮಿರರ್ ತಗೊಂಡ್ಬರ್ತೀವಿ ಅಂತಂದ್ರ ತರಬೇಕಾದ್ರೆ ಸಮ್ ಕಾಂಪೋನೆಂಟ್ಸ್ ಇರ್ತಾವ. ಆ ಕಾಂಪೋನೆಂಟ್ಸ್ ಯಾವ್ಯಾವ ಅಂತ ಹೇಳಿ ಈ ಸೆಷನ್ ಒಳಗೆ ನೋಡೋಣ, ಕರೆಕ್ಟಾ? ಅಂಡ್ ದೀಸ್ ಕಾಂಪೋನೆಂಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ 1 mark ಫಾರ್ ಯುವರ್ ಬೋರ್ಡ್ ಎಕ್ಸಾಮಿನೇಷನ್. 1 mark ಮ್ಯಾಕ್ಸಿಮಮ್ ಟೈಮ್ ಕೇಳಾರಪ್ಪಿ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಒಳಗಡೆ ಕೇಳಾರ ಅಂಡ್ 1 mark ಕ್ವಶನ್ ಒಳಗಡೆ ಕೇಳಾರ, ಕರೆಕ್ಟಾ? 1 marks ಬಹಳ ಇಂಪಾರ್ಟೆಂಟ್. ಓಕೆ, ಸಪೋಸ್ ಇದೇನಾದ್ರೂ ಸೆಷನ್ ಕಂಪ್ಲೀಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಾಗಿತ್ತು ಅಂತಂದ್ರೆ ಒನ್ಸ್ ಪ್ರೀವಿಯಸ್ ಸೆಷನ್ಸ್ ನ ವಿಸಿಟ್ ಮಾಡ್ರಪ್ಪಿ. ಅಂಡ್ ಅದರದ್ದು ಡಿಸ್ಕ್ರಿಪ್ಷನ್ ಅದರದ್ದು ಲಿಂಕ್ ನಾನು ಏನ್ ಮಾಡಿರಪ್ಪಿ ಡಿಸ್ಕ್ರಿಪ್ಷನ್ ಒಳಗಡೆ ಮೆನ್ಷನ್ ಮಾಡೀನಿ, ಒಂದ್ಸಾರಿ ವಿಸಿಟ್ ಮಾಡಿ, ಕರೆಕ್ಟಾ? ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಈ ವಿಡಿಯೋ ಬಗ್ಗೆ ಕ್ಲಾರಿಟಿ ಸಿಗ್ತದೆ. ಓಕೆ, ಲೆಟ್ ಸ್ಟಾರ್ಟ್ ದ ಸೆಷನ್ ಹಿಯರ್. ಸಿ ಹಿಯರ್, ಕಾಂಪೋನೆಂಟ್ ಆಫ್ ದಿ ಸ್ಪೆರಿಕಲ್ ಮಿರರ್ ಅಂದ್ರೆ ಯಾವ ಅಂತ ಹೌದಾ? ಫಸ್ಟ್ ಒನ್ ಈಸ್ ಅ ಸೆಂಟರ್ ಆಫ್ ಕರ್ವೇಚರ್. Center of curvature. Second one, radius of curvature. Radius of curvature. Third one, pole. Third one, pole. Fourth one, aperture. Aperture. And last one, principal axis. Principal axis. See here, these 5 are called as the components of the spherical mirror. ಅಂದ್ರೆ ಸಪೋಸ್ ನೀ ಅಂಗಡಿಗೆ ಹೋಗಿ ಒಂದು ಸ್ಪೆರಿಕಲ್ ಮಿರರ್ ತಗೊಂಡ್ಬರ್ತೀಯಪ್ಪ ಅಂದ್ರೆ ಆ ಸ್ಪೆರಿಕಲ್ ಮಿರರ್ ಗೆ ಇವು 5 ಕಾಂಪೋನೆಂಟ್ಸ್ ಕಂಪಲ್ಸರಿ ಇರ್ತಾವ. ಸಪೋಸ್ ಇದ್ರೊಳಗಡೆ ಯಾವ್ದಾದ್ರು ಒಂದು ಇರ್ಲಿಲ್ಲಪ್ಪ ಅಂದ್ರೆ ದಟ್ ಈಸ್ ನಾಟ್ ದ ಸ್ಪೆರಿಕಲ್ ಮಿರರ್. ಅದಕ್ಕೆ ಸ್ಪೆರಿಕಲ್ ಮಿರರ್ ಅನ್ನಲ್ಲ. ಕಂಪಲ್ಸರಿ 5 ಟರ್ಮ್ಸ್ ಇರಬೇಕು. ದಟ್ ಈಸ್ ವೈ ದೀಸ್ ಆರ್ ಕಾಲ್ಡ್ ಆಸ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್. Okay, the first one ನೋಡುವಂತೆ that is center of curvature ಐತಿ. Let's draw the spherical mirror here. Okay, this is spherical. Which type of spherical mirror it is? Concave type of spherical mirror. Which type? Concave it is. Concave. Why it is concave? Because reflecting surface is inwards. Reflecting surface ಹೆಂಗೈತಿ? Inwards ಐತಿ. ಅದಕ್ಕೆ ಇದಕ್ಕೆ ಏನಂತ ಕರಿತೀವಿ ನಾವು? ಕಾನ್ಕೇವ್ ಅಂತ ಕರಿತೀವಿ. ಕಾನ್ಕೇವ್ ಬಗ್ಗೆ ನಾವು ಪ್ರೀವಿಯಸ್ ಸೆಕ್ಷನ್ ಕಾನ್ಕೇವ್ ಯಾವುದು, ಕಾನ್ವೆಕ್ಸ್ ಯಾವುದು, ಅದಕ್ಕೆ ಯಾಕೆ ಅಂತ ಕರಿತೀವಿ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡಿದ್ವಿ, ಹೌದಾ? ಅಂಡ್ ಇದು ಕಾನ್ಕೇವ್ ಮಿರರ್ ಐತಲ್ಲಪ್ಪಿ, ಇದನ್ನೇನ್ ಹೇಳ್ತೀವಿ, ಇದನ್ನೇನಂತ ಹೇಳಿದ್ರು? ಇಟ್ ಇಸ್ ಅ ಪೀಸ್ ಆಫ್ ಹ್ಯಾಲೋಸ್ಪಿಯರ್ ಅಂತ ಡಿಸ್ಕಸ್ ಮಾಡಿದ್ವಿ, ಕರೆಕ್ಟಾ? ಹ್ಯಾಲೋಸ್ಪಿಯರ್ ಐತಲ್ಲಪ್ಪಿ, ಹ್ಯಾಲೋಸ್ಪಿಯರ್ ಒಂದು ಸ್ಮಾಲ್ ಪೀಸ್ ಅದು. ಆ ಸ್ಮಾಲ್ ಪೀಸ್ ನ ತಗೊಂಡು ಏನ್ ಮಾಡಿವಿ, ಅದಕ್ಕೆ ಒಂದ್ ಸೈಡ್ ಕೋಟಿಂಗ್ ಮಾಡಿವಿ. ಯಾಕಡೆ ಔಟ್ ಸೈಡ್ ಕೋಟಿಂಗ್ ಮಾಡಿವಿ, ಇನ್ಸೈಡ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಫಾರ್ಮ್ ಮಾಡಿವಿ. ದಟ್ ಇಸ್ ವೈ ದಿಸ್ ಇಸ್ ಕಾಲ್ಡ್ ಆಸ್ ದಿ ಕಾನ್ಕೇವ್. Similarly, we have another one ಅಪ್ಪಿ, ಯಾವ್ದದ? ಕಾನ್ವೆಕ್ಸ್. ಲೆಟ್ಸ್ ಡ್ರಾ ದ ಕಾನ್ವೆಕ್ಸ್ ಹಿಯರ್. ಓಕೆ, ಕಾನ್ವೆಕ್ಸ್ ಮಿರರ್ ರಿಫ್ಲೆಕ್ಟಿಂಗ್ ಸರ್ಫೇಸ್ ಹೆಂಗಿರ್ತದಪ್ಪಿ? ಔಟ್ವರ್ಡ್ಸ್. ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ವರ್ಡ್ಸ್ ಅಂದ್ರೆ ಕೋಟಿಂಗ್ ಸರ್ಫೇಸ್ ಎಲ್ಲಿರಬೇಕು? ಇಟ್ ಶುಡ್ ಬಿ ಇನ್ವರ್ಡ್ಸ್. It should be inwards. Okay, let's complete it because it is a piece of halosphere. Halosphere piece of, ಕರೆಕ್ಟ್? ಅದರೊಳಗಡೆ ಸ್ಮಾಲ್ ಪೀಸ್ ನ ಕಟ್ ಮಾಡ್ಕೊಳ್ಳಿ, ಹೌದಾ? See here. Here we have a AB. Let's ಹೆಸರಿಡ್ರ ಉಪಯೋಗ AB. ನಾನು ಇಲ್ಲಿನೂ ಏನಂತ ಕರಿತೀನಿ? ದಿಸ್ ಇಸ್ AB. ಇಲ್ಲೇನ್ ಸ್ಪಿಯರ್ ಐತಲ್ಲ, ಸ್ಪಿಯರ್ ಒಂದ್ ಸೆಂಟರ್ ಇರ್ತದಪಿ, ಆ ಸರ್ಕಲ್ ಟೈಪ್ ಕಾಣ್ತದಲ್ಲ, ಇದು ಸರ್ಕಲ್ ಒಂದ್ ಸೆಂಟರ್ ಇರ್ತೈತಿ ಅದಲ್ಲ, ದಟ್ ಇಸ್ ಕಾಲ್ಡ್ ಆಸ್ ಅ ಸಿ, ಸೆಂಟರ್ ಅಂತ ಕರಿತೀವಿ. ಇದಕ್ಕೂ ಸೆಂಟರ್ ಇರ್ತೈತಿ, ಅದಕ್ಕೆ ಏನಂತ ಕರಿತೀವಿ? ಸಿ ಅಂತ ಕರಿತೀವಿ, ಹೌದಾ? ಓಕೆ, ಇಲ್ಲಿ ಅಪರ್ಚರ್ ಐತಲ್ಲ, ಅಪರ್ಚರ್ ಎಕ್ಸಾಕ್ಟ್ಲಿ ಸೆಂಟರ್ ನಾನೇನ್ ಮಾಡ್ತೀನಿ, ಒಂದು ಪಾಯಿಂಟ್ ಮೆನ್ಷನ್ ಮಾಡ್ತೀನಪ್ಪಿ, ಆ ಪಾಯಿಂಟಿಗೆ ಪಿ ಅಂತ ನೇಮ್ ಕೊಡ್ತೀನಿ. ಇಲ್ಲಿ ಏನ್ ಮಾಡ್ತೀನಿ? ಎಕ್ಸಾಕ್ಟ್ಲಿ ಸೆಂಟರ್ ಆಫ್ ದಿ ಅಪರ್ಚರ್ ಐತಲ್ಲ, ಅವ್ರ ಸೆಂಟರ್ ಐತಲ್ಲಪ್ಪಿ, ಆ ಸೆಂಟರ್ ಏನಂತ ಕರಿತೀವಿ? ಪಾಯಿಂಟ್ ಪಿ ಅಂತ ಕರಿತೀವಿ. ಓಕೆ, ಇಲ್ಲೊಂದು ಸ್ಟ್ರೇಟ್ ಇಮ್ಯಾಜಿನರಿ ಲೈನ್ ಡ್ರಾ ಮಾಡ್ತೀವಿ, ಇದಕ್ಕೆ ಎಕ್ಸ್ ವೈ ಅಂತ ಕರಿತೀವಿ. ಈ ಕಡೆನು ಸ್ಟ್ರೇಟ್ ಇಮ್ಯಾಜಿನರಿ ಲೈನ್ ಡ್ರಾ ಮಾಡು, ಇದಕ್ಕೆ ಏನಂತ ಕರಿ? ಎಕ್ಸ್ ವೈ ಅಂತ ಕರಿ. ಇವಕ್ಕೆ ಏನಂತ ನೋಡ್ಬೇಕು ಈಗಷ್ಟೇ. ಫಸ್ಟ್ ಸೆಂಟರ್ ಆಫ್ ಕರ್ವೇಚರ್ ಇಲ್ಲಿ ಐತಲ್ಲ ಸಿ, ಪಾಯಿಂಟ್ ಸಿ. ಪಾಯಿಂಟ್ ಸಿ ಏನಂತ ಕರಿತೀವಪ್ಪ ಅಂದ್ರೆ ಸೆಂಟರ್ ಆಫ್ ಕರ್ವೇಚರ್. ಸೆಂಟರ್ ಅದು ಇಲ್ಲಿ ಸರ್ಕಲ್ ಐತಲ್ಲಪ್ಪಿ,
ಆ ಸರ್ಕಲ್ ಏನೈತದು ಸೆಂಟರ್, ಈ ಸ್ಪಿಯರ್ ಏನದು ಸೆಂಟರ್ ಅದು. ಸರ್ ಸೆಂಟರ್ದು ಸ್ಪಿಯರ್ ಆಗಿತ್ತಪ್ಪ ಅಂದ್ರ ಸ್ಪಿಯರ್ದು ಸೆಂಟರ್ ಆಗಿತ್ತಪ್ಪ ಅಂದ್ರೆ ನೀನ್ ಏನ್ ಕೇಳ್ತೀವಿ ಇವಾಗ ದ ಸೆಂಟರ್ ಆಫ್ ಸ್ಪಿಯರ್ ಅಂತೇನ್ರಿ. ಇಸ್ ಇಟ್ ರೈಟ್ ಆರ್ ಸೆಂಟರ್ ಆಫ್ ಸರ್ಕಲ್ ಏನಾದ್ರು ಸೆಂಟರ್ ಇತ್ತಪ್ಪ ಅಂದ್ರೆ ಫಾರ್ ಎಕ್ಸಾಂಪಲ್ ವಿ ಹ್ಯಾವ್ ಅ ಸೆಂಟರ್ ಆರ್ ಅ ಸರ್ಕಲ್ ಹಿಯರ್ ಅಂಡ್ ದಿಸ್ ಇಸ್ ಪಾಯಿಂಟ್ ಟು. ಪಾಯಿಂಟ್ ಟು ಏನಂತ ಕರಿತೀವಿ ದಟ್ ಇಸ್ ಅ ಸೆಂಟರ್ ಆಫ್ ದಿ ಸರ್ಕಲ್ ಅಂತ ಕರಿತೀವಿ. ಏನಂತ ಕರಿತೀವಿ ಸೆಂಟರ್ ಆಫ್ ದಿ ಸರ್ಕಲ್. ಬಟ್ ಇದು ಸರ್ಕಲ್ ಅಲ್ಲ, ಇಟ್ ಈಸ್ ಅ ಸ್ಪಿಯರ್. ಬಾಲ್ ಇದು ಬಾಲ್, ಬಾಲಿಗೆ ಸೆಂಟರ್ ಇರುತ್ತಲ್ಲ ಸ್ಪಿಯರ್. ಆ ಸ್ಪಿಯರಿಗೆ ಸೆಂಟರ್ ಐತಿ, ಆ ಸ್ಪಿಯರಿಗೆ ಸೆಂಟರ್ ಇದ್ರೆ ನಾನು ಏನ್ ಕರಿಬೇಕು ಅದಕ್ಕ ಸೆಂಟರ್ ಆಫ್ ಸ್ಪಿಯರ್ ಅಂತ ಕರಿಬೇಕು. ಸೆಂಟರ್ ಆಫ್ ಸ್ಪಿಯರ್ ಅಂತ ಕರಿಬೇಕು. ಬಟ್ ನಾನು ಏನ್ ಕರೆದೀನಿ ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರೆದೀನಿ. ಏನಂತ ಕರೆದೀನಿ ಸೆಂಟರ್ ಆಫ್ ಕರ್ವೇಚರ್. ನಿಮಗೊಂದು ಡೌಟ್ ಬಂತು ಸರ್ ಸ್ಪಿಯರ್ ಸೆಂಟರ್ ಒಂದು ಸೆಂಟರ್ ಆಫ್ ದಿ ಸ್ಪಿಯರ್ ಅನ್ಬೇಕು, ಸರ್ಕಲಿಗೆ ಸೆಂಟರ್ ಇತ್ತು ಸೆಂಟರ್ ಆಫ್ ದಿ ಸರ್ಕಲ್ ಅಂತಿದ್ವಿ, ಸ್ಪಿಯರಿಗೆ ಸೆಂಟರ್ ಇರ್ತದೆ ಏನಂತ ಕರಿತೀವಿ ಸೆಂಟರ್ ಆಫ್ ದಿ ಸ್ಪಿಯರ್ ಅನ್ಬೇಕು. ನೀನ್ ಏನ್ ಕರೆಯಾಗತ್ತಿ ಇವಾಗ ಕರ್ವೇಚರ್ ಅಂತ ಕರೆಯಾಗತ್ತಿ. ಕರ್ವೇಚರ್ ಅಂತ ಕರೆಯಾಗತ್ತಿ ಅಂದ್ರೆ ರಾಂಗ್ ಮಾಡಿ, ಅಲ್ಲಿ ಮಿಸ್ಟೇಕ್ ಆಗೈತಿ. ಕರೆಕ್ಟ್, ನೀನ್ ಹೇಳಿದ್ರ ಒಬ್ಬ ಪಾಯಿಂಟ್ ಐತಪಿ. ಬಟ್ ಒನ್ ಥಿಂಗ್ ಅಬ್ಸರ್ವ್ ಮಾಡ್ಬೇಕು, ಇದು ಸೆಂಟರ್ ಆಫ್ ದಿ ಸ್ಪಿಯರ್ ಕರೆಕ್ಟ್ ಅಪಿ ನೀನ್ ಹೇಳೋದು. ಬಟ್ ನಾನು ಕಂಪ್ಲೀಟ್ ಸ್ಪಿಯರ್ ತಗೊಂಡಿಲ್ಲ, ಸ್ಪಿಯರ್ ಒಳಗಡೆ ಸ್ಮಾಲ್ ಒಂದು ಕರ್ವ್ ಕನ್ಸಿಡರ್ ಮಾಡ್ಕೊಂಡಿನಿ ಅಷ್ಟೇ. ಈ ಸ್ಪಿಯರ್ ಐತಲ್ಲಪಿ ದಿಸ್ ಇಸ್ ಕಂಪ್ಲೀಟ್ ಸ್ಪಿಯರ್. ಕಂಪ್ಲೀಟ್ ಸ್ಪಿಯರ್ ಒಳಗಡೆ ಈ ಕಡೆ ಸ್ಮಾಲ್ ಸ್ಪಿಯರ್ ಐತಲ್ಲ, ಆ ಸ್ಮಾಲ್ ಸ್ಪಿಯರ್ ಅಷ್ಟೇ ತಗೊಂಡಿಲ್ಲ, ಸಾರಿ ಸ್ಮಾಲ್ ಕರ್ವ್ ಅಷ್ಟೇ ತಗೊಂಡಿಲ್ಲ. ಹೌದಾ, ಈ ಸ್ಮಾಲ್ ಕರ್ವ್ ಇದೆ ಹೌದಾ. ಈ ಸ್ಮಾಲ್ ಕರ್ವ್ ಅಂದ್ರೆ ಇದು ಪಾಯಿಂಟ್ ಸಿ ಐತಲ್ಲಪಿ, ದಿಸ್ ಪಾಯಿಂಟ್ ಸಿ ಇಸ್ ಅ ಸೆಂಟರ್ ಆಫ್ ದಿಸ್ ಕರ್ವ್. Center of curvature it is. C is a center of sphere allapi. Center of sphere allidu center of curvature. It is a center of curvature because it is the center of this small curve. The small curve ಐತಲ್ಲ, small curve into center ಅದು, that is why we can call it as a center of curvature ಅಂತ ಕರಿತೀವಿ. ಹೌದಾ. ಬಟ್ ಇಲ್ಲಿ ನೋಡು, ಇಲ್ಲೊಂದು ಕಂಪ್ಲೀಟ್ ಸರ್ಕಲ್ ಐತಲ್ಲಪಿ, ಕಂಪ್ಲೀಟ್ ಸ್ಪಿಯರ್ ಐತಿ, ಹಿಯರ್ ಇಸ್ ಅ ಸೆಂಟರ್. ಇದರೊಳಗಡೆ ನಾನು ಒಂದ್ ಪೀಸ್ ಅಷ್ಟೇ ಕಟ್ ಮಾಡಿ ತಗೊಂಡಿನಿ. ಓಕೆ, ನಾವು 10 ತಗೋಬಹುದು. ತಗೋ, ಇದೊಂದು ಕಟ್ ಮಾಡಪ್ಪಿ, ಹಿಂಗೊಂದು ಕಟ್ ಮಾಡು, ಲೆಟ್ಸ್ ಕಟ್ ಹಿಯರ್, ಇಲ್ಲಿ ಕಟ್ ಮಾಡು, ಇಲ್ಲಿ ಕಟ್ ಮಾಡು ಅಂಡ್ ಇಲ್ಲಿ ಕಟ್ ಮಾಡು. ಎಷ್ಟು ಪೀಸ್ ಆದ್ರು, ಎಷ್ಟು ಕವರ್ ಮಾಡು, 1 2 3 4 5 6 ಹೊರಗೆ ತಗೋ. ಇದು ಒಂದೇದಪ್ಪ, 1 2 3 4 5 ಅಂಡ್ 6 ಸ್ಮಾಲ್ ಕರ್ವ್ಸ್ ಅದ ನನ್ನ ಹತ್ರ. ಏನದಪ್ಪಿ 6 ಸ್ಮಾಲ್ ಕರ್ವ್ಸ್. ತಗೋ ಹೊರಗೆ ತಗೋ. 1 2 3 4 5 6. ಇಲ್ಲಿ ಸೆಂಟರ್ ಸಿ ಐತಲ್ಲಪಿ, ದಿಸ್ ಈ ಸಿ ಇಟ್ ಈಸ್ ಸೆಂಟರ್ ಫಾರ್ ಆಲ್ ದ 6 ಕರ್ವ್ಸ್. ಇಲ್ಲೇನ್ 6 ಕರ್ವ್ಸ್ ಅದಾವಲ್ಲ, ಈ 6 ಕರ್ವ್ಸಿಗೂ ಸೆಂಟರ್ ಅದು ಪಾಯಿಂಟ್ ಸಿ. ಕರೆಕ್ಟಾ? ಯಾಕಪ್ಪಿ? ಬಿಕಾಸ್ ದೀಸ್ ಕರ್ವ್ಸ್ ಆರ್ a piece of hollow sphere which is having the center C. Which is having the center C. That is why point C it is center for all 6 curves. 6 curves igu center. Correct? 6 curves igu ಏನಪ್ಪಿ center. ಅಂದ್ರೆ ಸೆಂಟರ್ ಅಂದ್ರೆ ಏನು? ಸೆಂಟರ್ ಆಫ್ ದಿ ಕರ್ವೇಚರ್ ಅಂದ್ರೆ ಇವಾಗ ಸೆಂಟರ್ ಆಫ್ ದಿ ಕರ್ವೇಚರ್ ಇಟ್ ಈಸ್ ಅ center of the hollow sphere which a spherical mirror is a part of that sphere. Which a spherical mirror, this is spherical mirror, a part of that. Illo first one ತಗೊಳ್ಳಿ ನಾನು. ಫಸ್ಟ್ ಒನ್ ಐತಲ್ಲಪ್ಪಿ, ಫಸ್ಟ್ ಒನ್ ಈ ತರ ಐತಿ. ನಾ ಈ ಕಡೆ ಕೋಟಿಂಗ್ ಮಾಡ್ತೀನಿ, ಕಾನ್ವೆಕ್ಸ್ ಆಗಿ ಕನ್ವರ್ಟ್ ಆಯ್ತು. ಇದ್ರದ್ದು ಸೆಂಟರ್ ಯಾವ್ದಪ್ಪಿ? ಇದು ಪಾಯಿಂಟ್ಸ್. ಎಲ್ಲಿರ್ತಾವ ಪಾಯಿಂಟ್ಸ್. ಹೌದಾ? ಅಂದ್ರೆ ಈ ಕರ್ವಿಗೆ ಒಂದ್ ಸೆಂಟರ್ ಅದ, ಈ ಕರ್ವಿಗೆ ಒಂದ್ ಸೆಂಟರ್ ಅದ. ನೀ ಇದನ್ನ ಯಾಕೆ ಸೆಂಟರ್ ಅಂತ ತಗೊಂಡಿಲ್ಲಿ? ಬಿಕಾಸ್ ಇಟ್ ಈಸ್ ದ ಸೆಂಟರ್ ಆಫ್ ದಿಸ್ hollow sphere. C is a center of hollow sphere which spherical mirror is a part of that hollow sphere. ಹೌದಾ? ಇಟ್ ಈಸ್ ಅ ಪಾರ್ಟ್ ಆಫ್ ದಿಸ್ hollow sphere. ಇಲ್ಲೈತಲ್ಲ ಒಂದೇದು ಈ ಪೀಸ್ ಅಲ್ಲ, ಇದನ್ನ ತಗೊಂಡ್ಬಂದು ಇಲ್ಲಿ ಇಟ್ಟಿನಿ, ಒಂದ್ ಕಡೆ ಕೋಟಿಂಗ್ ಮಾಡೀನಿ, ಅದಕ್ಕೊಂದು ಸೆಂಟರ್ ಬಂದದ. ಈ ಸೆಂಟರ್ ಯಾವ್ದು? ಇದಾವ. ಹೌದಾ? ಈ ಸೆಂಟರ್ ಯಾವ್ದಪ್ಪ? ಇದ್ರದ. ಇದಕ್ಕೆ ನಾವು ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಕರೆಕ್ಟಾ? ಓಕೆ, ಲೆಟ್ಸ್ ಡಿಫೈನ್ ಇಟ್. ಡೆಫಿನಿಷನ್ ಬೇಕಲ್ಲ ನನಗ. ನೋಟ್ಸ್ ತಗೊಳ್ರಪ್ಪಿ, ನೋಟ್ ಮಾಡ್ಕೊಂತ ಹೋಗ್ರಿ. ಓಕೆ,
ನಾನು ಹೆಂಗೆ ಹೇಳ್ತೀನಿ ನಿಂಗೆ ನೋಟ್ ಮಾಡ್ಕೊಂತ ಹೋಗ್ರಿ. ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯರ್ ಎಕ್ಸಾಮಿನೇಷನ್. ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನಂತ, ಸೆಂಟರ್ ಆಫ್ ಕರ್ವೇಚರ್ ಕರೆಕ್ಟಾ? ಸೆಂಟರ್ ಆಫ್ ಕರ್ವೇಚರ್ ಅಂದ್ರೆ ಏನು? ಇಟ್ ಈಸ್ ಎ ಸೆಂಟರ್ ಆಫ್ ಹ್ಯಾಲೋಸ್ಪಿಯರ್. ಹ್ಯಾಲೋಸ್ಪಿಯರ್ ಸೆಂಟರ್ ಇದು ಹ್ಯಾಲೋ ಸ್ಪಿಯರ್ which a spherical mirror is a part is a part or is a part ಅಂದ್ರೆ ನಡೀತೈತಿ, is derived ಅಂದ್ರೂ ನಡೀತೈತಿ. is derived ಕರೆಕ್ಟಾ? is derived. This is about center of curvature, and center of curvature it is always represented by capital letter C. ಸರ್ ನಾ ಸೆಂಟರ್ ಐತೆ ಅದನ್ನ ಸೆಂಟರ್ O ಅಂತ ತಗೋತೀನ್ರಿ, P ಅಂತ ತಗೋತೀನ್ರಿ. ಇಲ್ರಿ ನನಗೆ ಸಿ ದಾಗ ಹೆಸರು ಯಾವ್ದೈತಿ ಅವ್ರಂದ್ರೆ ನನಗೆ ಇಂಟ್ರೆಸ್ಟ್ ಇಲ್ರಿ, ನನಗೆ ಎಸ್ ದಾಗಿದ್ದವ್ರ ಇಂಟ್ರೆಸ್ಟ್ ಅದಾರೆ, ನಾ ಅದಕ್ಕೆ ಇಲ್ಲಿ ಸಿ ತೆಗೆದು ಎಸ್ ಬರ್ಕೊಂತೀನ್ರಿ. ಸಿ ತೆಗೆದು ಎಸ್ ಬರ್ಕೊಂಡಿಯಪ್ಪ ಅಂತ ನೀನು ಗೂಟ್ಲಿ ಹೊಡಿತಾರತಮ್ಮ. ಕಂಪಲ್ಸರಿ ಏನ್ ಮಾಡ್ಬೇಕು, ನೀನು ಸಿ ನೇ ಬರ್ಕೋಬೇಕು. ಬಿಕಾಸ್ ಸೆಂಟರ್ ಆಫ್ ಕರ್ವೇಚರ್ ಇಟ್ ಇಸ್ ಆಲ್ವೇಸ್ ರಿಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಸಿ. Center it is always represented by capital letter C. ಹೌದಾ? ನೆಕ್ಸ್ಟ್ ಫಸ್ಟ್ ಒನ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಏನ್ ಬೇಕು ಇವಾಗ ನನಗ? ರೇಡಿಯಸ್ ಆಫ್ ಕರ್ವೇಚರ್. ಏನ್ ಬೇಕು? ರೇಡಿಯಸ್ ಆಫ್ ಕರ್ವೇಚರ್. ಓಕೆ, ನೋಟ್ ಮಾಡ್ಕೊಂಡ್ರಪಿ. ನೆಕ್ಸ್ಟ್ ರೇಡಿಯಸ್ ಆಫ್ ಕರ್ವೇಚರ್. ಸೆಂಟರ್ ಗೊತ್ತಾಗಿಂದ ರೇಡಿಯಸ್ ಆಫ್ ಕರ್ವೇಚರ್ ಡಿಫೈನ್ ಮಾಡೋದೇನು ಅಷ್ಟು ಟಫ್ ಏನಲ್ಲ. ಕರೆಕ್ಟಾ? ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನಂತ? Radius of curvature is defined as radius of this curve. Is it or no? ಇಲ್ಲೇನ್ ಕರ್ವ್ ಐತಲ್ಲ, ಈ ಕರ್ವ್ ಇಂದ ಏನದು? ರೇಡಿಯಸ್. ಆರ್ ಎಲ್ಸ್ ಇಲ್ಲಿ ಹ್ಯಾಲೋಸ್ಪಿಯರ್ ಐತಲ್ಲ, ಹ್ಯಾಲೋಸ್ಪಿಯರ್ ಏನದು? ರೇಡಿಯಸ್. ಕರೆಕ್ಟಾ? ಸಿ ಹಿಯರ್ ಸೆಂಟರ್ ಇಂದ ಫಾರ್ ಎಕ್ಸಾಂಪಲ್ ಇಲ್ಲಿ ಐತಪಿ, ದಿಸ್ ಇಸ್ ಸರ್ಕಲ್, assume it is a sphere, it is ಏನದು? ಸ್ಪಿಯರ್. ಸೆಂಟರ್ ಯಾವ್ದ್ರಲ್ಲಿಂದ? ಸಿ ಅಂತ ರಿಪ್ರೆಸೆಂಟ್ ಮಾಡ್ತೇವೆ ಆಲ್ವೇಸ್. ಹೌದಾ? ನಾನು ಇಲ್ಲಿ ನಿಂತ್ರ ಇಲ್ಲೊಂದು ಡ್ರಾ ಮಾಡ್ತೀನಿ. ದಿಸ್ ಇಸ್ ಕಾಲ್ಡ್ ಆಸ್ ರೇಡಿಯಸ್ ಆಫ್ ಫಸ್ಟ್ ರೇಡಿಯಸ್. ಇದಕ್ಕೆ ಒಂದಕ್ಕೆ ರೇಡಿಯಸ್ ಅಂತೇನಾ? ಇಲ್ಲೊಂದು ಡ್ರಾ ಮಾಡ್ಕೊ, ಇದಕ್ಕೂ ರೇಡಿಯಸ್ ಅಂತ ಕರಿತೀವಿ. ಹೌದಾ? ಇದನ್ನು ರೇಡಿಯಸ್, ಸೆಕೆಂಡ್ ರೇಡಿಯಸ್. ಇಲ್ಲೊಂದು ಡ್ರಾ ಮಾಡ್ತೀನಿ, ಇದು ಯಾವುದು? ಇಲ್ಲೊಂದು ರೇಡಿಯಸ್, ಇದನ್ನು ರೇಡಿಯಸ್, ಇದನ್ನು ರೇಡಿಯಸ್, ಇದನ್ನು ರೇಡಿಯಸ್. ವಿ ಹ್ಯಾವ್ 1 2 3 4 5 6 3 4 5 6. ಕರೆಕ್ಟಾ? ಏನದಾವು? 5 or 6 points we have on the circumference of the circle. Circumference of the circle. Only 6 points illa, we have infinite number of points of it, but out of infinite we have only considered 6. R ಅಷ್ಟೇ ಕನ್ಸಿಡರ್ ಮಾಡ್ತೀವಿ. ಆ ಕನ್ಸಿಡರ್ಡ್ ಪಾಯಿಂಟ್ಸ್ ಅವಲಪಿ, ಆ ಕನ್ಸಿಡರ್ಡ್ ಪಾಯಿಂಟ್ಸ್ ಏನ್ ಮಾಡ್ತೀನಿ ನಾನು? ಸೆಂಟರ್ ಇಂದ ಒಂದು ಲೈನ್ ಡ್ರಾ ಮಾಡ್ತೀನಿ. ಆ ಲೈನ್ ಏನ್ ಕರಿತೀವಪ್ಪ ಅಂದ್ರೆ ರೇಡಿಯಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ರೇಡಿಯಸ್. ಈ ಲೈನ್ ದಿಸ್ ಇಸ್ ರೇಡಿಯಸ್. ದಿಸ್ ಒನ್ ಇಸ್ ಆಲ್ಸೋ ರೇಡಿಯಸ್. ದಿಸ್ ಒನ್ ಇಸ್ ಆಲ್ಸೋ ರೇಡಿಯಸ್. ದಿಸ್ ಇಸ್ ರೇಡಿಯಸ್. ಆಲ್ ಆರ್ ರೇಡಿಯಸ್. ಆಲ್ ಆರ್ ರೇಡಿಯಸ್. ಬಟ್ ಇಲ್ಲಿ ನೋಡಿ ಸೆಂಟರ್ ಐತಿ, ಸೆಂಟರ್ ಐತಿ, ಸೆಂಟರ್ ಆಫ್ ದಿ ಹ್ಯಾಲೋಸ್ಪಿಯರ್ ಅದು, ಸೆಂಟರ್ ಆಫ್ ದಿ ಕರ್ವೇಚರ್ ಅದು. ಇಲ್ಲೊಂದು ಪಾಯಿಂಟ್ ಪಿ ಐತಿ. ಸಿ ಇಂತ ಪಾಯಿಂಟ್ ಪಿ ವರೆಗೂ ಡಿಸ್ಟೆನ್ಸ್ ರೇಡಿಯಸ್ ಅಂತ ಕರಿತೀವಿ. The distance between center of curvature and this is pole. P ಅಂದ್ರೆ ಏನು? ಪೋಲ್ ಅದು. ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಪೋಲ್, ದಟ್ ಈಸ್ ಕಾಲ್ಡ್ ಆಸ್ ದ ರೇಡಿಯಸ್ ಆಫ್ ಕರ್ವೇಚರ್. ಇದಕ್ಕೆ ಅಷ್ಟೇ ರೇಡಿಯಸ್ ಅನ್ಬೇಕಂತೇನಿಲ್ಲ. ನಾನು ಇಲ್ಲೊಂದು ಪಾಯಿಂಟ್ ತಗೋತೀನಿ, ಇದಕ್ಕೂ ರೇಡಿಯಸ್ ಅಂತೀನಿ. ನಾನು ಇಲ್ಲೊಂದು ಪಾಯಿಂಟ್ ತಗೋತೀನಿ, ಇದಕ್ಕೂ ರೇಡಿಯಸ್ ಅಂತ ಕರಿತೀನಿ. ತಗೋ ಇಲ್ಲೊಂದು ಪಾಯಿಂಟ್ ತಗೋ, ಮಿರರೇ ಇಲ್ಲಲ್ಲ, ಅಲ್ಲಿನೂ ತಗೋತಿದ್ದೆ ನಾನು. ಇಲ್ಲೊಂದು ಪಾಯಿಂಟ್, ಇನ್ನೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್, ಇಲ್ಲೊಂದು ಪಾಯಿಂಟ್ ತಗೋತಿದ್ದೆ ಎಲ್ಲ ಕಡೆ. ಬಟ್ ಇಲ್ಲೇನು ಮಿರರ್ ಇಲ್ಲ, ಇಲ್ಲೇನು ಇಲ್ಲ, ಸಾರಿ ಮಿರರ್ ಇಲ್ಲ. ಮಿರರ್ ಇಲ್ಲಪ್ಪ ಅಂದ್ರೆ ಅದ್ರ ಮೇಲೆ ಪಾಯಿಂಟ್ ಕನ್ಸಿಡರ್ ಮಾಡ್ಕೊಳಕ್ ಬರಲ್ಲ. ಹೌದಾ? ನಾ ಅದಕ್ಕೆ ಏನ್ ಮಾಡ್ತೀನಪ್ಪಿ, ನಾನು ಏನೇನು ಪಾಯಿಂಟ್ ತಗೋತೀನಿ ಎಲ್ಲಾನು ಮಿರರ್ ಮೇಲೆ ಕನ್ಸಿಡರ್ ಮಾಡ್ತೀನಿ. ಅದಕ್ಕೊಂದು ಲೈನ್ ಡ್ರಾ ಮಾಡ್ತೀನಿ, ಇವೆಲ್ಲಾನು ರೇಡಿಯಸ್ ಅಂತ ಕರಿತೀವಿ. ಎಷ್ಟದ ರೇಡಿಯಸ್? 1 2 3 4 5. ಎಲ್ಲಾನು ರೇಡಿಯಸ್ ಐತಿ. ಎಲ್ಲಾನು ರೇಡಿಯಸ್ ಅಂದ್ರೆ ಏನು? ಪಾಯಿಂಟ್. ಯಾವ ಪಾಯಿಂಟ್ ಅಪಿ? ಪಾಯಿಂಟ್ ಆನ್ ದ ಅಪರ್ಚರ್. ಇಲ್ಲ ಐತಲ್ಲ, ದಿಸ್ ಇಸ್ ಎ ಬಿ ಐತಲ್ಲಪಿ. ಏನಿದು? ಎ, ದಿಸ್ ಇಸ್ ಎ, ದಿಸ್ ಇಸ್ ಬಿ. ಎ ಬಿ ಐತಲ್ಲ, ಈ ಎ ಬಿಗೆ ಏನಂತ ಕರಿತೀವಿ ನಾವು? ಅಪರ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪರ್ಚರ್ ಅಂತ ಕರಿತೀವಿ. ಈ ಅಪರ್ಚರ್ ಐತಲ್ಲ, ಈ ಅಪರ್ಚರ್ ಮೇಲೆ ಯಾವ್ದು ಬೇಕಾದ ಪಾಯಿಂಟ್ ತಗೋತೀನಿ. ಆಲ್ವೇಸ್ ಪಾಯಿಂಟ್ ಪಿ ನೇ ತಗೋಬೇಕಂತೇನಿಲ್ಲ. ಆಲ್ವೇಸ್ ಇದಕ್ಕೆ ತಗೋಪಿ ಎಕ್ಸ್, ಎಕ್ಸ್ ಆಲ್ರೆಡಿ ಐತಲ್ಲ ಇದ್ರೊಳಗ. ಎಂ, ಎನ್, ಪಿ ಐತೆ ಆಲ್ರೆಡಿ. ಓ,
ಕ್ಯೂ. ಓಕೆ, ಎಂ ಎನ್ ಒ ಪಿ ಕ್ಯೂ ಅದಾವಲ್ಲ ಪಿ, ಅದ್ರ ಮೇಲೆ ಇದಕ್ಕೆ ನೀನು ಇಲ್ಲಿಂದ ಡ್ರಾ ಮಾಡ್ಬೇಕಂತ ರೂಲ್ ಏನಿಲ್ಲ. ನೀ ಸಿ ಲಿಂತ್ರ ಪಿ ಡ್ರಾ ಮಾಡಿದ್ರೆ ಅಷ್ಟೇ ರೇಡಿಯಸ್ ಅಂತೀವಿ, ಸಿ ಲಿಂತ್ರ ಎನ್ ಡ್ರಾ ಮಾಡಿದ್ರೆ ಅಷ್ಟೇ ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ, ಸಿ ಲಿಂತ್ರ ಎಂ ಡ್ರಾ ಮಾಡಿದ್ರೆ ಅಷ್ಟೇ ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ, ಸಿ ಲಿಂತ್ರ ಓ ಡ್ರಾ ಮಾಡಿದ್ರೆ ಅಷ್ಟೇ ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ, ಸಿ ಲಿಂತ್ರ ಕ್ಯೂ ಡ್ರಾ ಮಾಡಿದ್ರೆ ಅಷ್ಟೇ ರೇಡಿಯಸ್ ಆಫ್ ಕರ್ವೇಚರ್ ಅಂತೀವಿ. ಆ ತರ ರೂಲ್ಸ್ ಅಲ್ಲಿ ಇಲ್ಲ, ನೀ ಎಲ್ಲಿ ಬೇಕಾದ್ರೂ ಡ್ರಾ ಮಾಡ್ಕೋಬಹುದು. ಅಂದ್ರೆ ಏನು ರೇಡಿಯಸ್ ಆಫ್ ಕರ್ವೇಚರ್ ಅಂದ್ರೆ ಏನಪ್ಪಿ? ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಸಿ ಟು ಎನಿ ಪಾಯಿಂಟ್ ಆನ್ ದ ಅಪರ್ಚರ್. ಎನಿ ಪಾಯಿಂಟ್ ಆನ್ ದ ಅಪರ್ಚರ್. ಓಕೆ, ರೇಡಿಯಸ್ ಆಫ್ ಕರ್ವೇಚರ್, radius of curvature, okay, radius of curvature, it is defined as, it is defined as the distance between, okay, it is the distance between center of curvature, means C and the center of curvature. ಬಟ್ ನಾ ಸಿ ಬರ್ದೇನೆ ಅಂತ ಹೇಳಿ ನೀವು ಎಕ್ಸಾಮ್ ನ ಬರೀ ಸಿ ಬರೆಯೋದಲ್ಲ, ಕಂಪ್ಲೀಟ್ ಬರೀರಿ. ಸೆಂಟರ್ ಆಫ್ ಕರ್ವೇಚರ್, ಡಿಸ್ಟೆನ್ಸ್ ಬಿಟ್ವೀನ್ ಸೆಂಟರ್ ಆಫ್ ಕರ್ವೇಚರ್ ಅಂಡ್ ಎನಿ ಪಾಯಿಂಟ್ ಆನ್ ಅಪರ್ಚರ್, ಎನಿ ಪಾಯಿಂಟ್ ಆನ್ ಅಪರ್ಚರ್, ದಟ್ ಈಸ್ ಕಾಲ್ಡ್ ಆಸ್ ಅ ರೇಡಿಯಸ್ ಆಫ್ ಕರ್ವೇಚರ್. ಇದಕ್ಕೆ ಇನ್ನೊಂದು ಡೆಫಿನಿಷನ್ ಐತಿ. ಏನದು ಡೆಫಿನಿಷನ್? ರೇಡಿಯಸ್ ಆಫ್ ಕರ್ವೇಚರ್ ಈಸ್ ಅ ರೇಡಿಯಸ್, ಏನದು? ರೇಡಿಯಸ್ ಆಫ್ ವಾಟ್? Radius of hollow sphere, that is it right or wrong? This is hollow sphere. ಇದು hollow sphere ದು ರೇಡಿಯಸ್ ಏನಂತೀವಲ್ಲ, hollow sphere ರೇಡಿಯಸ್ ಆಫ್ ಕರ್ವೇಚರ್ ಅಂತ ಕರಿತೀವಿ. hollow sphere, radius of hollow sphere from which the spherical mirror is made, that is called as a radius of curvature. And next, no, radius of curvature, it is always represented by capital letter R. Capital letter R ಇಂದ represent ಮಾಡ್ತೀವಿ, ಹೌದಾ? ಕ್ಯಾಪಿಟಲ್ ಲೆಟರ್ ಆರ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಸರ್ ನನಗೆ ಆರ್ ಅಂದ್ರೆ ಇಷ್ಟ ಇಲ್ರಿ, ನನಗೆ ಎಸ್ ಅಂದ್ರೆ ಇಷ್ಟ, ಎಸ್ ಹಂಗ್ ಮಾಡಕ್ ಬರಲ್ತಮ್ಮ. ಸೆಂಟರ್ ಆಫ್ ಕರ್ವೇಚರ್ ನ ಕಂಪಲ್ಸರಿ ಸಿ ಇಂದ ರಿಪ್ರೆಸೆಂಟ್ ಮಾಡಬೇಕು, ರೇಡಿಯಸ್ ಆಫ್ ಕರ್ವೇಚರ್ ನ ಕಂಪಲ್ಸರಿ ಆರ್ ಇಂದ ರಿಪ್ರೆಸೆಂಟ್ ಮಾಡಬೇಕು. ಕರೆಕ್ಟಾ? ದಿಸ್ ಇಸ್ ಅಬೌಟ್ ರೇಡಿಯಸ್ ಆಫ್ ಕರ್ವೇಚರ್. ರೇಡಿಯಸ್ ಆಫ್ ಕರ್ವೇಚರ್ ಕಂಪ್ಲೀಟೆಡ್. ನೆಕ್ಸ್ಟ್, ಪೋಲ್. Okay, before going to the pole api, we will discuss aperture here. Aperture ಅಂದ್ರೆ ಏನಂತ ಬೇಕು. Okay, simple ಆಗಿ aperture ಅಂದ್ರೆ ಏನಿಲ್ಲ ಪಿ, see here with the diagram explain ಮಾಡೋಣ. Spherical mirror, it is which type of mirror? Convex mirror. This is which type of mirror? Concave mirror. ಇದಕ್ಕೆ ನಾನು ನೇಮ್ ಕೊಡ್ತೀನಿ, ಎ ಬಿ ಅಂತ ಕರಿತೀನಪ್ಪಿ, ಇದಕ್ಕೂ ನಾನು ಎ ಡ್ಯಾಶ್ ಬಿ ಡ್ಯಾಶ್ ಅಂತ ಕರಿತೀನಿ. ಇಲ್ಲಿ ಎ ಡ್ಯಾಶ್ ಎ ಲಿಂತ್ರ ಬಿ ವರೆಗೂ ಡಿಸ್ಟೆನ್ಸ್ ಏನೈತಲ್ಲ, ರಿಫ್ಲೆಕ್ಟಿಂಗ್ ಸರ್ಫೇಸ್ ಅಪಿ, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಗೆ ಏನಂತ ಕರಿತೀವಪ್ಪ ಅಂದ್ರ ಅಪರ್ಚರ್ ಅಂತ ಕರಿತೀವಿ. ಏನಂತ ಕರಿತೀವಿ? ಅಪರ್ಚರ್. ಸಿಮಿಲರ್ಲಿ ಎ ಡ್ಯಾಶ್ ಇಂದ ಬಿ ಡ್ಯಾಶ್ ವರೆಗೂ ಡಿಸ್ಟೆನ್ಸ್ ಏನೈತಲ್ಲ ರಿಫ್ಲೆಕ್ಟಿಂಗ್ ಸರ್ಫೇಸ್, ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ ಗೆ ಏನಂತ ಕರಿತೀವಿ ನಾವು? ಅಪರ್ಚರ್ ಅಂತ ಕರಿತೀವಿ. ಅಂದ್ರೆ ಅಪರ್ಚರ್ ಅಂದ್ರೆ ಏನಿಲ್ಲ ಪಿ, ಇಟ್ ಈಸ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ಆಫ್ ದಿ ಸ್ಪೆರಿಕಲ್ ಮಿರರ್. ಅಪರ್ಚರ್ ಅಂದ್ರೆ ಏನು? ಅಪರ್ಚರ್, it is the reflecting surface. It is a reflecting surface of the spherical mirror. It is a reflecting surface of the spherical mirror, that is called as the aperture. And it is having another definition, that is, it is a diameter of the spherical mirror. Diameter of the spherical mirror. ಇಲ್ಲೊಂದು ಡೌಟ್ ಬರಕ್ ಸ್ಟಾರ್ಟ್ ಆಯ್ತು ಸರ್. ಡಯಾಮೀಟರ್ ಅಂದ್ರ ಫಾರ್ ಎಕ್ಸಾಂಪಲ್ ಇದು ಸರ್ಕಲ್ ರೀ, ಸರ್ಕಲ್ ಒಳಗಡೆ ಡಯಾಮೀಟರ್ ಅಂದ್ರೆ ಹಿಂಗ್ ಡ್ರಾ ಮಾಡ್ತೀವಿ. ಬಟ್ ನೀವು ಎ ಡ್ಯಾಶ್ ಇಂದ ಬಿ ಡ್ಯಾಶ್ ಐತಲ್ಲಪ್ಪ, ಇಲ್ಲ ಎ ಇಂದ ಬಿ ಐತಲ್ಲ, ಅದಕ್ಕೆ ಡಯಾಮೀಟರ್ ಅನ್ನಕತ್ತೀರಿ. ಇದಕ್ಕೆ ಏನಾಗತ್ತೀರಿ ನೀವು? ಡಯಾಮೀಟರ್ ಅನ್ನಕತ್ತೀರಿ. ಇದಕ್ಕೆ ಡಯಾಮೀಟರ್ ಅನ್ನಲ್ರಿ ನಾವು, ಹೌದಾ? ಡಯಾಮೀಟರ್ ಅನ್ನಂಗಿಲ್ರಿ ಅಕಾರ್ಡಿಂಗ್ ಟು ದ ಮ್ಯಾಥಮೆಟಿಕ್ಸ್. ಬಟ್ ಇಲ್ಲಿ ಡಯಾಮೀಟರ್ ಅಂತೀವಿ. ಯಾಕೆ ಡಯಾಮೀಟರ್ ಅಂತೀವಪ್ಪ ಅಂದ್ರೆ, ಇಲ್ಲಿ ಡಯಾಮೀಟರ್ ಅಂದ್ರೆ ಮೀನಿಂಗ್ ಏನಿಲ್ಲ. ಡಯಾಮೀಟರ್ ಅಂದ್ರೆ ಮೀನಿಂಗ್ ಏನು? The distance between two points which are opposite sides. Opposite sides ಒಳಗಡೆ ಯಾವ 2 ಪಾಯಿಂಟ್ಸ್ ಅದಲ್ಲ, ಆ 2 ಪಾಯಿಂಟ್ಸ್ ಏನಂತೀವಿ? ಲೆಂತ್ ಆರ್ ಎಲ್ಸ್ ಡಿಸ್ಟೆನ್ಸ್ ಏನ್ ಕರಿತೀವಿ? ಡಯಾಮೀಟರ್ ಅಂತ ಕರಿತೀವಿ. ಇಲ್ಲೇನು ಹಂಗೇನು?
ಇವತ್ತು ಕಂಪ್ಲೀಟ್ ಸರ್ಕಲ್ ಐತಿ, ಕಂಪ್ಲೀಟ್ ಸರ್ಕಲ್ ಇಲ್ಲ, ಬರೀ ಒಂದು ಕರ್ವ್ ಐತಿ. ಆ ಒನ್ ಕರ್ವ್ ಇಂದ ಕರ್ವ್ ಐತಲ್ಲಪಿ, ಆ ಕರ್ವಿಗೆ ಟೂ ಎಡ್ಜಸ್ ಅದಾವ. ಒನ್ ಎಡ್ಜ್ ಇಂದ ಇನ್ನೊಂದು ಎಡ್ಜ್ ಡಿಸ್ಟೆನ್ಸ್ ಏನೈತೆ ಅದಕ್ಕೆ ಡಯಾಮೀಟರ್ ಅಂತ ಕರಿತೀವಿ. ಈ ಡಯಾಮೀಟರ್ ಏನಂತ ಕರೀತಾರ? ಅಪರ್ಚರ್ ಅಂತ ಕರೀತಾರ. ಅಪರ್ಚರ್ ನಾನು ಇನ್ನೇನ್ ರಿಪ್ರೆಸೆಂಟ್ ಮಾಡೀನಿ? ಎ ಬಿ ಇಂದ ರಿಪ್ರೆಸೆಂಟ್ ಮಾಡೀನಿ. ನಾಟ್ ಓನ್ಲಿ ಎ ಬಿ, ಎ ಬಿ ನೀ ತಗೋಬೇಕಂತ ಏನಿಲ್ಲ ಪಿ. ಯು ಕ್ಯಾನ್ ಟೇಕ್ ಪಿ ಕ್ಯೂ, ಆರ್ ಎಸ್, ಎಕ್ಸ್ ವೈ, ಝೆಡ್ ಎ, ವಾಟ್ ಎವರ್ ಯು ವಾಂಟ್. ನಿನಗೆ ಏನ್ ಬೇಕಲ್ಲ ಅದನ್ನ ತಗೋಬಹುದು. ಬಟ್ ರೇಡಿಯಸ್ ಆಫ್ ಕರ್ವೇಚರ್ ಆರ್ ಇಂದ ರಿಪ್ರೆಸೆಂಟ್ ಮಾಡ್ಕೋಬೇಕು, ಸೆಂಟರ್ ಆಫ್ ಕರ್ವೇಚರ್ ಸಿ ಇಂದ ರಿಪ್ರೆಸೆಂಟ್ ಮಾಡ್ಕೋಬೇಕು. ಇಲ್ಲಿ ಏನ್ ನಿನಗೆ ನೆಸೆಸಿಟಿ ಇಲ್ಲ, ಮೀನ್ಸ್ ರೂಲ್ಸ್ ಏನಿಲ್ಲ. ಎ ಬಿ, ಪಿ ಕ್ಯೂ, ಆರ್ ಎಸ್ ಇವನೇ ತಗೋಬೇಕಂತ ಆತ ಏನು ರೂಲ್ಸ್ ಇಲ್ಲ. ನೀ ಏನ್ ಬೇಕಾದ್ರೂ ತಗೋಬಹುದು. ಕರೆಕ್ಟಾ? ಕರೆಕ್ಟಾ ಪಿ? ದಿಸ್ ಇಸ್ ಅಬೌಟ್ ಅಪರ್ಚರ್. ಸಿಮಿಲರ್ಲಿ ನೆಕ್ಸ್ಟ್ ಪೋಲ್ ನೋಡೋಣ. ಪೋಲ್ ಅಂದ್ರೆ ಏನು? ವಾಟ್ ಯು ಮೀನ್ ಬೈ ಪೋಲ್? ಪೋಲ್ ಅಂದ್ರೆ ಏನಂತ ನೋಡೋಣ. ಓಕೆ, ಪೋಲ್. ಪೋಲ್ ಪೋಲ್ ಅಂದ್ರೆ ಏನಿಲ್ಲ ಪಿ, ಇದೇನ್ ಅಪರ್ಚರ್ ಐತಲ್ಲ, ಆ ಅಪರ್ಚರ್ಗೆ ಎಕ್ಸಾಕ್ಟ್ ಸೆಂಟರ್ ಒಂದು ಪಾಯಿಂಟ್ ಮಾಡ್ತೀನಿ. ಇಲ್ಲಿನ ಅಪರ್ಚರ್ ಐತಲ್ಲ, ಈ ಅಪರ್ಚರ್ಗೆ ಎಕ್ಸಾಕ್ಟ್ ಸೆಂಟರ್ ಏನ್ ಮಾಡ್ತೀನಿ ನಾನು? ಒಂದು ಪಾಯಿಂಟ್ ರಿಪ್ರೆಸೆಂಟ್ ಮಾಡ್ತೀನಿ. ಆ ಪಾಯಿಂಟ್ ಏನಂತ ಕರಿತೀನಿ? ಪಿ ಅಂತ ಕರಿತೀನಿ. ಆ ಪಾಯಿಂಟ್ ಏನಂತ ಕರೀತಾರ ಅವರು? ಪೋಲ್ ಅಂತ ಕರಿತೀನಿ. ಪೋಲ್ ಅಂದ್ರೆ ಏನು? ಇಟ್ ಇಸ್ ದ ಸೆಂಟರ್. ಹೌದಾ ಇಲ್ಲ? ಸೆಂಟರ್ ಅದು. ಯಾವ್ದ್ರ ಸೆಂಟರ್? ಅಪರ್ಚರ್ ಸೆಂಟರ್. See here, you are getting confused in case of center of curvature and the pole. Center of curvature, it is the center of the hollow sphere. Pole andra center of the aperture. Yenidu center of aperture. Center of aperture. Center of hollow sphere andri anta ankori, adu center of curvature agutade. Center of the aperture andra, that is called as a pole. Pole is always represented by capital letter P. Compulsory P ಅಂತಾನೆ represent ಮಾಡಬೇಕು. Compulsory ಏನ್ ಮಾಡಬೇಕು? P ಅಂತಾನೆ represent ಮಾಡಬೇಕು. There is no any or there is no there is a condition of P ಇಂದಾನೆ represent ಮಾಡಬೇಕು. Pole ಹೇಳಿರ್ತಾವ, ನನ್ನ ಹೆಸರು P ಅಣ್ಣ, ನೀ P ಅಂತ represent ಮಾಡಬೇಕು, ಬೇರೆ ಏನು ಕರೆಯಂಗಿಲ್ಲ ನಾನು. ಇಲ್ಲೇನು ಅಪರ್ಚರ್ ಐತಲ್ಲ ಪಿ, ಅಪರ್ಚರ್ ನಮ್ ದೋಸ್ತ. ನಮ್ ದೋಸ್ತ ನಾವು ಏನ್ ಬೇಕಾದ್ರೂ ಕರಿಬೋದು. ಹೌದಾ ಇಲ್ಲ? ಸಪೋಸ್ ನಮ್ ದೋಸ್ತನ ಹೆಸರು ಏನಿತ್ತಪ್ಪ ಅಂದ್ರೆ ರಾಜು ಅಂತ ಇತ್ತ ಅಂತ ತಿಳ್ಕೊ. ನಾವು ರಾಜು ಅಂತ ಒಂದಿನ ಕರೆದಿರಲ್ಲ ಅವನಿಗೆ, ರಾಜ. ಹೌದಾ? ರಾಜ ಆ ತರ ಕರೆದಿರ್ತೀವಿ, ಯಾಕಂದ್ರೆ ನಮ್ ದೋಸ್ತವ. ಬಟ್ ಅದೇ ರಾಜು ಅನ್ನೋ ನಿನ್ಗೆ ಗೊತ್ತಿಲ್ಲ ಪಿ, ಅನ್ನೋನ್ ಪರ್ಸನ್ ರೋಡ್ನಾಗ ಹೊಂಟಿರ್ತಾರ, ರೋಡ್ನಾಗ ಹೋಗ್ಬೇಕಾದ್ರ ಏ ರಾಜ ಬಾರ್ಲೆ ಎಲ್ಲ ಬರ್ತದ, ಬೂಟ್ಲೆ ಹೊಡಿತೇವ ನಾವು. ಹೊರಗಿದ್ದವ್ರಿಗೆ ಹಂಗನಕ್ ಬರಲ್ಲ ನಾವು. ನಮ್ ದೋಸ್ತಿಗೆ ಏನ್ ಬೇಕಾದ್ರು ಅನ್ಬೋದು. ಅದೇ ತರ ಪಿ ಅಪರ್ಚರ್ ನಮ್ ದೋಸ್ತ, ನಾವ್ ಏನ್ ಬೇಕಾದ್ರೂ ಕರಿಬೋದು. ಎ ಬಿ ಆರ್, ಪಿ ಕ್ಯೂ, ಎಂ ಎನ್ ಬೇಕಾದ್ ತಗೋ. ಬಟ್ ಇವ ನಮ್ ದೋಸ್ತ ಅಲ್ಲ, ಪೋಲ್ ನಮ್ ದೋಸ್ತ ಅಲ್ಲ. ಕಂಪಲ್ಸರಿ ಪಿ ಅಂತಾನೆ ಕರಿಬೇಕು ಅವನಿಗೆ. ಕಂಪಲ್ಸರಿ ಪಿ ಅಂತಾನೆ ಕರಿಬೇಕು ಅದಕ್ಕ. ರೂಲ್ಸ್. ಕರೆಕ್ಟಾ? ದಿಸ್ ಇಸ್ ಪೋಲ್. ಅಂಡ್ ನೆಕ್ಸ್ಟ್ ಪೋಲ್ ಕಂಪ್ಲೀಟ್ ಆಯ್ತಾ, ಅಪರ್ಚರ್ ಕಂಪ್ಲೀಟ್ ಆಯ್ತಾ. ನೆಕ್ಸ್ಟ್ ಏನಪ್ಪಿ? ಪ್ರಿನ್ಸಿಪಲ್ ಆಕ್ಸಿಸ್. ಇಲ್ಲ ಐತಲ್ಲ, ಈ ಸ್ಟ್ರೇಟ್ ಲೈನ್ ಐತಲ್ಲ, ಈ ಸ್ಟ್ರೇಟ್ ಲೈನ್ ಏನಂತ ಕರಿತೀವಿ ನಾವು? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ. ಹೌದಾ? ಪ್ರಿನ್ಸಿಪಲ್ ಆಕ್ಸಿಸ್ ಮೀನ್ಸ್, ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಬೇಕಲ್ಲ ಈಗ. ಏನದು? ಲೈನ್ ಅಲ್ಲ? ಏನದು? ಲೈನ್. ಸ್ಟ್ರೇಟ್ ಲೈನ್ ಅಲ್ಲ? ಹೆಂಗೈತೆ ಲೈನ್? ಸ್ಟ್ರೇಟ್ ಲೈನ್. ಹೌದಾ? ಪ್ರಿನ್ಸಿಪಲ್ ಆಕ್ಸಿಸ್ ಅಂದ್ರೆ ಏನದು? ಇಟ್ ಈಸ್ ಎ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಅದು. ಆ ಸ್ಟ್ರೇಟ್ ಲೈನ್ ಹೆಂಗ್ ಹೋಗ್ತದ? ಇಲ್ಲಿ ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಥ್ರೂ ಹೋಗ್ತದಲ್ಲ, ಸೆಂಟರ್ ಆಫ್ ಕರ್ವೇಚರ್ ಮತ್ತೆ ಪೋಲ್ ಥ್ರೂ ಹೋಗ್ತದಲ್ಲ ಪಿ, ಅದಕ್ಕೆ ಏನಂತ ಕರಿತೀವಿ? ಪ್ರಿನ್ಸಿಪಲ್ ಆಕ್ಸಿಸ್ ಅಂತ ಕರಿತೀವಿ. ಇಟ್ ಇಸ್ ಅ ಸ್ಟ್ರೇಟ್ ಲೈನ್ which passes through center of curvature and pole of the spherical mirror. That is called as a principal axis. It is imaginary straight line of it. ರಿಯಾಲಿಟಿ ಒಳಗಡೆ ಇರಂಗಿಲ್ಲ ಅದು. ಸಪೋಸ್ ಸ್ಪೆರಿಕಲ್ ಮಿರರ್ ತಗೊಂಡು ಸರ್ ಇರೋ ಪ್ರಿನ್ಸಿಪಲ್ ಆಕ್ಸಿಸ್ ಕಾಣಲಾಗೈತ್ರಿ ನನಗ, ಕಾಣಲ್ಲ. ಇಟ್ ಈಸ್ ಜಸ್ಟ್ ಅ ಇಮ್ಯಾಜಿನರಿ ಸ್ಟ್ರೇಟ್ ಲೈನ್. The imaginary straight line which passes through the center of curvature and pole of the spherical mirror, that is called as a principal axis. ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ರಿಪ್ರೆಸೆಂಟ್ ಮಾಡ್ಬೇಕಾಗಿತ್ತು ಅಂದ್ರೆ ನೀವು ಯಾವ ಲೆಟರ್ ಬೇಕಾದ್ರೂ ತಗೋ. ನಾನು ಏನ್ ತಗೊಂಡಿನಿ ಇಲ್ಲಿ? ಎಕ್ಸ್ ವೈ ಅಂತ ತಗೊಂಡಿನಿ. ಎಕ್ಸ್ ವೈ ತಗೋ, ಎ ಬಿ ತಗೋ, ಸಿ ಡಿ ತಗೋ, ಅಂಡ್ ಎಟ್ಸೆಟ್ರಾ. ನಿನ್ಗೆ ಏನ್ ಬೇಕು ಅದು ತಗೋಬಹುದು. ಬಟ್ ಸೆಂಟರ್ ಆಫ್ ಕರ್ವೇಚರ್ ಕಂಪಲ್ಸರಿ ಸಿ, ರೇಡಿಯಸ್ ಆಫ್ ಕರ್ವೇಚರ್ ಕಂಪಲ್ಸರಿ ಆರ್, ಅಂಡ್ ಪೋಲ್ ಕಂಪಲ್ಸರಿ ಪಿ. ನೀ ಅಪರ್ಚರ್ ಮತ್ತೆ ಪ್ರಿನ್ಸಿಪಲ್ ಆಕ್ಸಿಸ್ ಏನ್ ಬೇಕಾದ್ರೂ ನೇಮ್ ಕೊಡುವುದು ನಡೀತದೆ. ಕರೆಕ್ಟಾ? ಅಂಡ್ ದೀಸ್ ಆರ್ ಕಾಲ್ಡ್ ಆಸ್ ದಿ components of the spherical mirror or some terms related to the spherical mirror. ಇವು 5 ಕಾಂಪೋನೆಂಟ್ಸ್ ಅಂತೀವಿ.
ಯಾಕಪ್ಪ ಅಂದ್ರೆ ಒಂದು ಸ್ಪೆರಿಕಲ್ ಮಿರರ್ ಐತಪ್ಪ ಅಂದ್ರೆ ಅದಕ್ಕೆ ಕಂಪಲ್ಸರಿ ಏನಿರ್ಲಿಲ್ಲ ಅಂದ್ರೆ ಇವು 5 ಇರಬೇಕು. ಹೌದಾ? ಇವು 5 ಕಂಪಲ್ಸರಿ ಇರಬೇಕು. ದಟ್ ಈಸ್ ವೈ ವಿ ಕ್ಯಾನ್ ಕಾಲ್ ಇಟ್ ಆಸ್ ದೀಸ್ ಆರ್ ಕಾಲ್ಡ್ ಆಸ್ ದಿ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್. ಇಲ್ಲಿ ಇನ್ನೊಂದು ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಬರ್ತದಪಿ, ದಟ್ ಈಸ್ ನಥಿಂಗ್ ಬಟ್ ಪ್ರಿನ್ಸಿಪಲ್ ಫೋಕಸ್. ಏನು? ಪ್ರಿನ್ಸಿಪಲ್ ಫೋಕಸ್. ಏನಪ್ಪ ಅದು? ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್. ಪ್ರಿನ್ಸಿಪಲ್ ಫೋಕಸ್ ಹೆಂಗ ಕ್ಯಾಪಿಟಲ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಹೌದಾ? ಲೆಟ್ಸ್ ಡ್ರಾ ದ ಮಿರರ್ ಹಿಯರ್. Which mirror it is? Concave mirror. Let's draw another mirror here. Which mirror it is? Convex mirror. Which mirror? Convex mirror. This is AB. AB means aperture. Here is a point P. Point P means a pole. And here is also AB. AB means aperture. Point P. Point P is a pole. Here is a CAP. C means center of curvature. And here is also C. That C is also center of curvature. Here I am going to draw imaginary straight line XY. XY is a principal axis. ಇಲ್ಲಿ XY ಡ್ರಾ ಮಾಡ್ತೀನಪ್ಪಿ. XY ಅಂದ್ರೆ ಏನು? ಪ್ರಿನ್ಸಿಪಲ್ ಆಕ್ಸಿಸ್. ಹೌದಾ? ಪ್ರಿನ್ಸಿಪಲ್ ಫೋಕಸ್ ಅಂದ್ರೆ ಏನಂತ ಬೇಕು ನನಗೆ. ಇಟ್ ಇಸ್ ಸಿಂಪಲ್ ಅಪ್ಪಿ, ಸಿಂಪಲ್. ಏನ್ ಸಿಂಪಲ್? ನಾನು ಏನ್ ಮಾಡ್ತೀನಿ, ಇದು ಮಿರರ್ ಐತಲ್ಲ, ಮಿರರ್ ಮೇಲೆ ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಇನ್ಸಿಡೆಂಟ್ ಮಾಡ್ತೀನಿ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಇನ್ಸಿಡೆಂಟ್ ಮಾಡ್ತೀನಿ. ಇನ್ಸಿಡೆಂಟ್ ಮಾಡಿದಾದ್ಮೇಲೆ ಮಿರರ್ ಕ್ಯಾರೆಕ್ಟರಿಸ್ಟಿಕ್ಸ್, ಮಿರರ್ ನೇಚರ್ ಏನಪ್ಪಿ? ಇಟ್ ವಿಲ್ ರಿಫ್ಲೆಕ್ಟ್ಸ್ ದ ಲೈಟ್ ರೇಸ್. ಲೈಟ್ ರೇಸ್ ನ ರಿಫ್ಲೆಕ್ಟ್ ಮಾಡ್ತಾ ಇರ್ತಾರೆ. ಓಕೆ, ರಿಫ್ಲೆಕ್ಟ್ ಮಾಡ್ತಾ. ಆ ರಿಫ್ಲೆಕ್ಟ್ ಆದ್ಮೇಲೆ ಆ ಎಲ್ಲಾ ರಿಫ್ಲೆಕ್ಟೆಡ್ ಲೈಟ್ ರೇಸ್ ಅದಾವ, ಎಲ್ಲ ಹೋಗಿ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಗೆ ಮೀಟ್ ಆಗ್ತಾವ. ಆ ಪಾಯಿಂಟಿಗೆ ಫೋಕಸ್ ಅಂತ ಕರಿತೀವಿ. ಆ ಪಾಯಿಂಟಿಗೆ ಏನಂತ ಕರಿತೀವಿ? ಫೋಕಸ್ ಅಂತ ಕರಿತೀವಿ. ಈ ಕಡೆ ಇನ್ಸಿಡೆಂಟ್ ಮಾಡು. 1 2 3 4 ಇನ್ಸಿಡೆಂಟ್ ಮಾಡಿದ. ಹೆಂಗದಾವು? ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಅದಾವ. ಹೌದಾ? ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಎಲ್ಲಿಂದ ಪ್ರೊಡ್ಯೂಸ್ ಆಗ್ತಾವ? ಇನ್ಫೈನೈಟ್ ಆಬ್ಜೆಕ್ಟ್ ಇಂದ ಪ್ರೊಡ್ಯೂಸ್ ಆಗ್ತಾವ. ಕರೆಕ್ಟಾ? ನೋಟ್ some important things ಇರ್ತಾವೆ. You have to note it continuously. ಕರೆಕ್ಟಾ? ನೋಟ್ ಏನು? Infinite object is always produces parallel beam of light rays. Beam of light rays. Infinite distance ಒಳಗಡೆ ಆಬ್ಜೆಕ್ಟ್ಸ್ ಏನ್ ಇರ್ತೀವಲ್ಲಪ್ಪಿ, ಆ ಆಬ್ಜೆಕ್ಟ್ಸ್ ಏನ್ ಮಾಡ್ತಾವು? ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡ್ತಾವೆ. ಸರ್, ಇಂಟ್ರೊಡಕ್ಷನ್ ಪಾರ್ಟ್ ಒಳಗಡೆ ಸನ್ ಡೈವರ್ಜೆಂಟ್ ಬೀಮ್ ನ ಪ್ರೊಡ್ಯೂಸ್ ಮಾಡ್ತದ ಅಂತ ಹೇಳಿದ್ರಿ. ಅಂದ್ರೆ ಸನ್ ಎಲ್ಲಿರ್ತದ? ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗಿರ್ತದ. ಏನಿರ್ತದ? ಇನ್ಫೈನೈಟ್ ಡಿಸ್ಟೆನ್ಸ್. ಬಟ್ ಈಗ ಏನ್ ಹೇಳಾಕತ್ತೀರ ನೀವು? ಪ್ಯಾರಲಲ್ ಬೀಮ್ ನ ಪ್ರೊಡ್ಯೂಸ್ ಮಾಡ್ತಾವ ಅಂತ ಹೇಳಾಕತ್ತೀರಿ. ಹೆಂಗ್ ಸರ್? 10 ನಿಮಿಷಕ್ಕೂ ಒಂದೊಂದು ಮಾತಾಡ್ತೀರಿ, ಹೆಂಗ್ ನಂಬೋದ್ರಿ? ಇಲ್ಲಪ್ಪ, ಇನ್ಫೈನೈಟ್ ಡಿಸ್ಟೆನ್ಸ್ ಒಳಗಡೆ ಆಬ್ಜೆಕ್ಟ್ ಐತಿ. ಇದು ಏನು? ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ರೇಸ್ ನ ಪ್ರೊಡ್ಯೂಸ್ ಮಾಡಾಕತ್ತಾರೆ. ಬಟ್ ನಾ ಇಲ್ಲಿ ಪ್ಯಾರಲ್ ಅಂತ ಹೇಳಿ, ಆ ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ರೇಸ್ ಪ್ರೊಡ್ಯೂಸ್ ಮಾಡ್ತದಲ್ಲಪ್ಪಿ, ಅದು ನಮಗ್ ಡೈವರ್ಜೆಂಟ್ ಅದು. ಬಟ್ ನಾಟ್ ಫಾರ್ ಮಿರರ್. ಮಿರರಿಗೆ ಡೈವರ್ಜೆಂಟ್ ಅಲ್ಲದು, ಮಿರರಿಗೆ ಪ್ಯಾರಲಲ್ ಅದು. ಮಿರರಿಗೆ ಏನು? ಪ್ಯಾರಲಲ್. ಅಂದ್ರೆ ಆಬ್ಜೆಕ್ಟ್ ಇನ್ಫೈನೈಟ್ ಸರ್, ಇನ್ಫೈನೈಟ್ ಡಿಸ್ಟೆನ್ಸ್ ಅಂದ್ರೆ ಎಷ್ಟ್ರಿ? ಇನ್ಫೈನೈಟ್ ಡಿಸ್ಟೆನ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ 100 ಮೀಟರ್ ಇಟ್ ಈಸ್ ನಿಯರೆಸ್ಟ್ ಡಿಸ್ಟೆನ್ಸ್. But that 100 meter it is infinite distance for the mirrors. Spherical mirrors ಗೆ infinite distance. 100 meter ಏನೈತಲ್ಲಪಿ, ಆ 100 meter ಗೆ ನಾವು ಏನಂತೀವಿ? ಇನ್ಫೈನೈಟ್ ಡಿಸ್ಟೆನ್ಸ್ ಅಂತೀವಿ ನಾವು. ನಮಗೇನಪ್ಪಾ ಅಂದ್ರೆ ನಿಯರೆಸ್ಟ್ ಪಾಯಿಂಟ್ ಇದು. ಬಟ್ ಸ್ಪೆರಿಕಲ್ ಮಿರರ್ ಏನು? ಇಟ್ ಈಸ್ ದ ಇನ್ಫೈನೈಟ್ ಡಿಸ್ಟೆನ್ಸ್. ಇದೇ ಬಾಳ ದೂರ ಅದಕ್ಕ, ಇದೇ ಬಾಳ ದೂರ. ಕರೆಕ್ಟಾ? Infinite objects are always produces the parallel beam of a light rays. ಅಂದ್ರೆ ಆಬ್ಜೆಕ್ಟ್ ಇನ್ಫೈನೈಟ್ ಐತಿ, ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್ ಪ್ರೊಡ್ಯೂಸ್ ಮಾಡ್ತು. ಅಂಡ್ ದೋಸ್ ಆರ್ ಇನ್ಸಿಡೆಂಟ್ ಆನ್ ದಿ ಸ್ಪೆರಿಕಲ್ ಮಿರರ್. ಸ್ಪೆರಿಕಲ್ ಮಿರರ್ ಅಲ್ಲಿ ಇನ್ಸಿಡೆಂಟ್ ಆದೋಪಿ. ಇನ್ಸಿಡೆಂಟ್ ಆದ್ಮೇಲೆ ಅದು ಏನ್ ಮಾಡ್ತದ? ಮಿರರ್ ರಿಫ್ಲೆಕ್ಟ್ ಮಾಡ್ತದ. ರಿಫ್ಲೆಕ್ಟ್ ಆಗಿಂದ ಎಲ್ಲಾ ಲೈಟ್ ರೇಸ್ ಏನದಾವಲ್ಲಪಿ, ಅವು 4 ಲೈಟ್ ರೇಸ್, 1 2 3 4 ಲೈಟ್ ರೇಸ್ ಅದಾವಲ್ಲ, 4 ಲೈಟ್ ರೇಸ್ ಏನ್ ಮಾಡ್ತಾವು? ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗ್ತಾವ. ಆ ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗ್ತಾವಲ್ಲಪಿ, ಆ ಪರ್ಟಿಕ್ಯುಲರ್ ಪಾಯಿಂಟ್ ಅಂತ ಹೇಳಿಯಲ್ಲ, ಆ ಪಾಯಿಂಟ್ ಏನಂತ ಕರಿತೀನಿ ನಾನು? ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೀನಿ. That is called as a principal focus. ಈ ಕಡೆ ನೋಡು, ದಿಸ್ ಇಸ್ ಡೈವರ್ಜೆಂಟ್ ಮಿರರ್, ಡೈವರ್ಜಿಂಗ್ ಮಿರರ್. ಹೌದಾ ಇಲ್ಲ? ಕಾನ್ವೆಕ್ಸ್ ಮಿರರ್ ಅಂದ್ರೆ ಏನು? ಕಾನ್ವೆಕ್ಸ್ ಮಿರರ್ ಇಟ್ ಇಸ್ ಆಲ್ಸೋ ಕಾಲ್ಡ್ as ಡೈವರ್ಜಿಂಗ್ ಮಿರರ್, ಅಂಡ್ ಕಾನ್ಕೇವ್ ಮಿರರ್ ಇಟ್ ಇಸ್ ಆಲ್ಸೋ ಕಾಲ್ಡ್ as a ಕನ್ವರ್ಜಿಂಗ್ ಮಿರರ್. ಹಿಯರ್ ಇಟ್ ಇಸ್ ಡೈವರ್ಜಿಂಗ್ ದ ಲೈಟ್ ರೇಸ್. ಅಂದ್ರೆ ಲೈಟ್ ರೇಸ್ ಏನ್ ಮಾಡ್ತದೆ? ಅದು ಡೈವರ್ಜ್ ಮಾಡ್ತದೆ. ಲೈಕ್ ದಿಸ್ ಇಟ್ ವಿಲ್ ಡೈವರ್ಜಸ್ ದ ಲೈಟ್ ರೇಸ್. ಬಟ್ ಡೈವರ್ಜೆಂಟ್ ಬೀಮ್ ಆಫ್ ಲೈಟ್ ರೇಸ್ ಯಾಕಂದ್ರೆ ಎಲ್ಲರೂ ಮೀಟ್ ಆಗ್ತಾವನಪಿ? ಮೀಟ್ ಆಗಲ್ಲ.
ಮೀಟ್ ಆಗಲ್ಲ ಅವು. ಬಟ್ ಮೀಟ್ ಆಗಲ್ಲ ಅಂದ್ರೆ ನಾ ಹೆಂಗಾರ ಮಾಡಿ ಅವ್ನು ಮೀಟ್ ಮಾಡಿಸ್ಬೇಕಪ್ಪಿ, ಅದಕ್ಕೆ ಏನ್ ಮಾಡ್ತೀನಿ ಎಲ್ಲಾನು ಒಂದು ಎಕ್ಸ್ಟೆಂಡ್ ಮಾಡ್ತೀನಿ, ಬ್ಯಾಕ್ ಸೈಡ್ ಎಕ್ಸ್ಟೆಂಡ್ ಮಾಡ್ತೀನಿ. ಎಕ್ಸ್ಟೆಂಡ್ ಮಾಡಿದಾದ್ಮೇಲೆ ಅವು ಏನ್ ಮಾಡ್ತಾವಪ್ಪ ಅಂದ್ರೆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೀಟ್ ಆಗ್ತಾವು. ಅದಕ್ಕೆ ಏನಂತ ಕರಿತೀವಿ ನಾವು ಫೋಕಸ್ ಅಂತ ಕರಿತೀವಿ. ಫೋಕಸ್ ಅಂತ ಕರಿತೀವಿ, ಹೌದಾ? ಅಂದ್ರೆ ಫೋಕಸ್ ನ ಡಿಫೈನ್ ಮಾಡ್ಬೇಕಲ್ಲ ಈಗ. ಆ ಪಾಯಿಂಟ್ ಎಲ್ಲಿ ಐತದ ಈಗ? ಅದು ಪ್ರಿನ್ಸಿಪಲ್ ಆಕ್ಸಿಸ್, ಇದು ಪ್ರಿನ್ಸಿಪಲ್ ಆಕ್ಸಿಸ್ ಅಲ್ಲ, ಪ್ರಿನ್ಸಿಪಲ್ ಆಕ್ಸಿಸ್ ಮೇಲೆ ಪಾಯಿಂಟ್ ಐತೆ, ಹೌದಾ? ಪ್ರಿನ್ಸಿಪಲ್, it is a point on principal axis. ಏನು ಅಲ್ಲಿ ಲೈಟ್ ರೇಸ್ ಮೀಟ್ ಆಗ್ಬೇಕಪ್ಪ, ವೇರ್ the light rays meets after reflection. Correct? This is one of the very important for 1 mark. All important is the principal focus. How the principal focus ಅಂದ್ರೆ ಏನು? It is a point on principal axis. It is a point on principal axis where the light rays meets. The light rays meets after the reflection. The light rays meets after the reflection. That is called as a principal focus. Principal focus, it is always represented by capital letter F. Note ಮಾಡ್ಕೊಂಡ್ರಿ? ಬಿ. ಓಕೆ, ಲೆಟ್ಸ್ ನೋಟ್. ಈಗ ನೋಡುವ ಪ್ರಿನ್ಸಿಪಲ್ ಫೋಕಸ್ ಏನ್ ಮಾಡ್ತಾರಪ್ಪ ಅಂದ್ರೆ ಆಲ್ವೇಸ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತಾರೆ. ಸಿಮಿಲರ್ಲಿ ಪ್ರಿನ್ಸಿಪಲ್ ಫೋಕಸ್ ಅಂತ ಗೊತ್ತಾಯ್ತು, ಎಲ್ಲೈತಿ ಪ್ರಿನ್ಸಿಪಲ್ ಫೋಕಸ್? ಇಲ್ಲಿ ಇನ್ನೊಂದು ಪಾಯಿಂಟ್ ಗೊತ್ತಿರ್ಬೇಕು ನನಗೆ. ಆಗಲೇ ಒಂದು ಡೆಫಿನೇಷನ್ ಬರ್ದಿದ್ವಿ, ಇಲ್ಲ ಇದಕ್ಕೆ ಇನ್ನೊಂದ್ ತರ ಡಿಫೈನ್ ಮಾಡ್ತೀವಿ. ಅದಕ್ಕೆ ಹೆಂಗ್ ಡಿಫೈನ್ ಮಾಡ್ತೀವಪ್ಪ ಅಂತಂದ್ರ, ಇಟ್ ಈಸ್ ಎಕ್ಸಾಕ್ಟ್ಲಿ ಎಲ್ಲಿರ್ತದಪ್ಪ ಅಂದ್ರೆ ಎಫ್ ಅಲ್ಲ ಇದು. ಎಕ್ಸಾಕ್ಟ್ಲಿ ಎಫ್ ಎಲ್ಲಿರ್ತದಪ್ಪ ಅಂದ್ರೆ ಸಿ ಮತ್ತ ಪಿ ಮಿಡಲ್ ಇರ್ತೈತೆ. ಎಕ್ಸಾಕ್ಟ್ ಸಪೋಸ್ ಸಿ ಮತ್ತ ಪಿ ಮಿಡಲ್ ಡಿಸ್ಟೆನ್ಸ್ ಏನಪ್ಪಾ ಅಂತಂದ್ರೆ 10 ಸೆಂಟಿಮೀಟರ್ ಅಪ್ಪ ಅಂತಂದ್ರ ಪಿ ಮತ್ತ ಎಫ್ ಮಿಡಲ್ ಡಿಸ್ಟೆನ್ಸ್ ಏನಿರ್ತೈತಿ 5 ಸೆಂಟಿಮೀಟರ್. ಆಲ್ವೇಸ್ ಸೆಂಟರ್ ಇರ್ತೈತಿ. ಇಟ್ ಈಸ್ ದ ಮಿಡ್ ಪಾಯಿಂಟ್ ಅಲ್ಲ, ಅದು ಮಿಡ್ ಪಾಯಿಂಟ್ ಆಫ್ ಸಿ ಅಂಡ್ ಪಿ. ಹಿಂಗೂ ನೋಡ್ಬೋದು, it is the midpoint of C and P. This is also important. It is a midpoint of C and P. ಹೌದಾ? ಈಗ ನನಗೊಂದು ಗೊತ್ತದ, ಸಿ ಮತ್ತ ಪಿ ಮಿಡಲ್ ಡಿಸ್ಟೆನ್ಸ್ ಏನಂತ ಕರಿತೀವಿ? ರೇಡಿಯಸ್ ಆಫ್ ಕರ್ವೇಚರ್ ಅಂತ. ಈ ಎಫ್ ಮತ್ತ ಪಿ ಮಿಡಲ್ ಡಿಸ್ಟೆನ್ಸ್ ಇರ್ತೈತಲ್ಲ, ಅದಕ್ಕೆ ಏನಂತ ಕರಿತೀವಿ? ಅದು ಬೇಕಲ್ಲ, ದಟ್ ಈಸ್ ಕಾಲ್ಡ್ ಆಸ್ ಅ ಫೋಕಲ್ ಲೆಂತ್. ಏನಂತ ಕರಿತೀವಿ? ಫೋಕಲ್ ಲೆಂತ್. ಫೋಕಲ್ ಲೆಂತ್ ನ ಸ್ಮಾಲ್ ಲೆಟರ್ ಎಫ್ ಇಂದ ರಿಪ್ರೆಸೆಂಟ್ ಮಾಡ್ತೀವಿ. ಕ್ಯಾಪಿಟಲ್ ಲೆಟರ್ ಎಫ್ ಅಂದ್ರ ಪ್ರಿನ್ಸಿಪಲ್ ಫೋಕಸ್, ಸ್ಮಾಲ್ ಲೆಟರ್ ಎಫ್ ಅಂದ್ರ ಫೋಕಲ್ ಲೆಂತ್. ಸ್ಮಾಲ್ ಲೆಟರ್ ಎಫ್ ಅಂದ್ರೆ ಏನು? ಫೋಕಲ್ ಲೆಂತ್. ಫೋಕಲ್ ಲೆಂತ್ ಅಂದ್ರೆ ಏನು? ಸಿ ಲಿಂತ್ರ ಪಿ ಮೀಟರ್ ಡಿಸ್ಟೆನ್ಸ್ ಗೆ ರೇಡಿಯಸ್ ಆಫ್ ಕರ್ವೇಚರ್. ಅದೇ ಎಫ್ ಲಿಂತ್ರ ಪಿ ಮೀಟರ್ ಡಿಸ್ಟೆನ್ಸ್ ಗೆ ಏನಂತೀವಿ? ಫೋಕಲ್ ಲೆಂತ್. ಇಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಸಿ ಅಂಡ್ ಸಿ ಅಲ್ಲ ಏನು, ಎಫ್ ಅಂಡ್ ಪಿ. ಎಫ್ ಮತ್ತು ಪಿ ಮಿಡಲ್ ಡಿಸ್ಟೆನ್ಸ್ ಏನಂತ ಕರಿತೀವಿ ನಾವು? ಫೋಕಲ್ ಲೆಂತ್. ಸ್ಮಾಲ್ ಲೆಟರ್ ಎಫ್ ಫೋಕಲ್ ಲೆಂತ್ ಅಂತ ಕರಿತೀವಿ. ಇಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎಫ್ ಅಂಡ್ ಪಿ, ದಟ್ ಈಸ್ ಕಾಲ್ಡ್ ಆಸ್ ಅ ಫೋಕಲ್ ಲೆಂತ್. ಫೋಕಲ್ ಲೆಂತ್ ಆಲ್ವೇಸ್ ಏನಿರ್ತೈತಿ? ರೇಡಿಯಸ್ ಆಫ್ ಕರ್ವೇಚರ್ ಹಾಫ್ ಇರ್ತೈತಿ. ಈ ರೇಡಿಯಸ್ ಆಫ್ ಕರ್ವೇಚರ್ 20 ಸೆಂಟಿಮೀಟರ್ ಅಂತಂದ್ರ ಫೋಕಲ್ ಲೆಂತ್ ಏನಿರ್ತದ? 10 ಸೆಂಟಿಮೀಟರ್ ಇರ್ತೈತಿ. ಅಂದ್ರೆ ಇದಕ್ಕೊಂದು ರಿಲೇಷನ್ ಬರೀತೀವಿ, R is equals to F, or R is equals to 2F. R is equals to 2F ಬರೀತೀನಿ, or else you can write like this also. F is equals to R by 2. ಕರೆಕ್ಟಾ? ಲೆಟ್ಸ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್. ಎಕ್ಸಾಂಪಲ್ ಸಾಲ್ವ್ ಮಾಡೋಣ ಈ ರಿಲೇಷನ್ ಮೇಲೆ. ಎಕ್ಸಾಂಪಲ್ ಸಾಲ್ವ್ ಮಾಡೋಣ. ಲೆಟ್ಸ್ ಸಾಲ್ವ್ ಸಮ್ ಎಕ್ಸಾಂಪಲ್ಸ್ ಹಿಯರ್. ಇನ್ನೊಂದು ಥಿಂಗ್, ಇಲ್ಲೇನು 5 ಇದ್ವಲ್ಲಪಿ, ಆ 5 ಅಷ್ಟೇ ಕಾಂಪೋನೆಂಟ್ಸ್, ಇವೆರಡು ಕಾಂಪೋನೆಂಟ್ಸ್ ಅಲ್ಲ. ಫೋಕಸ್ ಮತ್ತು ಫೋಕಲ್ ಅಂತ ಅವೆರಡು ಏನದವಲ್ಲಪಿ, ದೋಸ್ ಆರ್ ನಾಟ್ ಅ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್, ಬಿಕಾಸ್ ಇವೆರಡು ಏನದಾವಲ್ಲಪಿ, ದೀಸ್ ಆರ್ ಆಬ್ಟೇನ್ಡ್. ಸಿಕ್ಕಾವು ನನಗ. ಎಲ್ಲೇ ಸಿಕ್ಕಾವು? ಲೈಟ್ ರೇಸ್ ಬಂದ್ ಇನ್ಸಿಡೆಂಟ್ ಆದ್ಮೇಲೆ ಸಿಕ್ಕದದು ನನಗ. ಬಿಫೋರ್ ಇನ್ಸಿಡೆಂಟಿಂಗ್ ಆಫ್ ಲೈಟ್ ರೇಸ್ ಅವು 5 ಇದ್ದು ಅಂದ್ರ ಅದಕ್ಕೆ ಏನಂತ ಕರಿದ್ವಿ? ಕಾಂಪೋನೆಂಟ್ಸ್ ಅಂದ್ವಿ. ಸಪೋಸ್ ಇದನ್ನ ಏನಾದ್ರು ಲೈಟ್ ರೇಸ್ ಬರೋಕ್ಕಿಂತ ಮುಂಚೆ ಇತ್ತಪ್ಪ ಅಂದ್ರೆ ಇದಕ್ಕೂ ಕಾಂಪೋನೆಂಟ್ ಅಂತಿದ್ವಿ ನಾವು. ಲೈಟ್ ರೇಸ್ ಬರೋಕ್ಕಿಂತ ಮುಂಚೆ ಇತ್ತಂದ್ರ ಕಾಂಪೋನೆಂಟ್ ಅಂತಿದ್ವಿ. ಇದು ಲೈಟ್ ರೇಸ್ ಬರೋಕ್ಕಿಂತ ಮುಂಚೆ ಇರ್ಲಿಲ್ಲ, ಪ್ಯಾರಲಲ್ ಲೈಟ್ ರೇಸ್ ಬಂದ ಮೇಲೆ ಫೋಕಸ್ ಬಂದ ನನಗ. ಅದಕ್ಕೆ ಇವೆರಡು ಏನದಾವಲ್ಲಪಿ, ದೀಸ್ ಆರ್ ನಾಟ್ ಅ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್.
ಇವಕ್ಕೆ ನಾವು ಕಾಂಪೋನೆಂಟ್ಸ್ ಅಂತ ಕರಲ್ಲ, ಆಪ್ಟೇನ್ ಆಗಿದ್ದು ಸಿಕ್ಕಿದ್ದು ನಮಗೆ ಇವು. ಕರೆಕ್ಟಾ? ದೀಸ್ ಆರ್ ನಾಟ್ ಕಾಂಪೋನೆಂಟ್ಸ್ ಆಫ್ ದಿ ಸ್ಪೆರಿಕಲ್ ಮಿರರ್. ಹೌದಾ? ಇದ್ರ ಮೇಲೆ ಒಂದು ಎಕ್ಸಾಂಪಲ್. ಇಫ್ ರೇಡಿಯಸ್ ಆಫ್ ಕರ್ವೇಚರ್ ಅಣ್ಣ ಇಷ್ಟು ದೊಡ್ಡದ ಬರೀದಾಗಲ್ಲ ನನಗೆ ಎವ್ರಿ ಟೈಮ್ ಸುಮ್ ಆರ್ ಅಂತ ಬರ್ಬಿಡ್ಲ ಆರ್ ಅಂತ ಬರೀತ್ ನೋಡು. ಇಫ್ ರೇಡಿಯಸ್ ಆಫ್ ಕರ್ವೇಚರ್ ಆಫ್ ಅ ಸ್ಪೆರಿಕಲ್ ಮಿರರ್ ಈಸ್ 20 centimeter, find its focal length. Okay, ಫಾರ್ಮುಲಾ ಯಾವ್ದು ತಗೋತೇಪಿ? ವಾಟ್ ಇಸ್ ದ ರಿಲೇಶನ್ಶಿಪ್ ಬಿಟ್ವೀನ್ ಆರ್ ಅಂಡ್ ಎಫ್ ಇಯರ್? ಸರ್ ರಿಲೇಶನ್ಶಿಪ್ ಅನ್ನೋಣ ನೆನಪಾಯ್ತು ಸರ್. ಈ ಅಣ್ಣ ಆ ರಿಲೇಶನ್ಶಿಪ್ ಅಲ್ಲ, ಆರ್ ಮತ್ತ ಎಫ್ ಮಿಡಲ್ ರಿಲೇಶನ್ಶಿಪ್. ಅಂದ್ರೆ ಏನೈತಿ? ಆರ್ ಈಸ್ ಈಕ್ವಲ್ಸ್ ಟು 2f. ನಿನಗೇನ್ ಬೇಕು? ಎಫ್ ಬೇಕು. ದೆನ್ ಎಫ್ ಈಸ್ ಈಕ್ವಲ್ಸ್ ಟು ಆರ್ ಬೈ 2. ಆರ್ ಎಷ್ಟೈತಿಲ್ಲ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡು. 20 ಡಿವೈಡೆಡ್ ಬೈ 2 ಎಷ್ಟಾಯ್ತು? 10 ಸೆಂಟಿಮೀಟರ್. ಫೋಕಲ್ ಲೆಂತ್ ಎಷ್ಟಾಯ್ತು? 10 ಸೆಂಟಿಮೀಟರ್. ಹೌದಾ? ಲೆಟ್ಸ್ ಸಾಲ್ವ್ ಅನದರ್ ಕ್ವೆಶ್ಚನ್ ನಂಬರ್ 2. ಇಫ್ focal length of the spherical mirror is 3 centimeter, then calculate its radius of curvature. ಎರಡರ ಮಿಡಲ್ ರಿಲೇಶನ್ಶಿಪ್ ಏನೈತಿ? ಫಾರ್ಮುಲಾ ಏನೈತಿ? ಆರ್ ಈಸ್ ಈಕ್ವಲ್ಸ್ ಟು 2f. ನಿನಗೇನ್ ಬೇಕು? ಆರ್ ಬೇಕು. ಎಫ್ ಕೊಟ್ಟರೆ ಎಫ್ ಈಸ್ ಗಿವನ್. ಲೆಟ್ ಸಬ್ಸ್ಟಿಟ್ಯೂಟ್ ಹಿಯರ್. ಆರ್ ಈಸ್ ಈಕ್ವಲ್ಸ್ ಟು 2 into 3 is equals to 6 centimeter. This is radius of curvature. Correct? And this is about the components of the spherical mirror. We have only 5 components of the spherical mirror. Remaining these 2 are not components. These are obtained. Focus and the focal length are obtained. These are not the components of the spherical mirror. We have only 5 components of the spherical mirror. Correct? Next video, how the ray diagrams are going to form in case of spherical mirrors. Plane mirror na nodivi, other characteristics nodivi. But spherical mirror ಒಳಗಡೆ images ಹೆಂಗ್ ಫಾರ್ಮ್ ಆಗ್ತಾವು? ಕರೆಕ್ಟಾ? ಅದ್ರ ಬಗ್ಗೆ ನೋಡೋಣ. ಕರೆಕ್ಟಾ? ಸ್ಪೆರಿಕಲ್ ಮಿರರ್ ಒಳಗಡೆ ಇಮೇಜಸ್ ಹೆಂಗ್ ಫಾರ್ಮ್ ಆಗ್ತಾವ? ವಿ ಹ್ಯಾವ್ 8 ray diagrams for the mirrors. Mirror related to 8 ray diagrams ಅದಾವ, and those 8 ray diagrams are very important for your board examination. Correct? And this is about your Pradeep Gowda 09 channel. Content ಏನಾದರೂ ಲೈಕ್ ಆಗಿತ್ತಪ್ಪ ಅಂದ್ರ just subscribe ಮಾಡಿ. Okay, thank you and all.